ನಗರದ ಡಾಕ್ಟರ್ ಅಂಬೇಡ್ಕರ್ ಅವರ ಭವನದಲ್ಲಿ ನಂಜನಗೂಡು ತಾಲೂಕು ಡಾಕ್ಟರ್ BR ಅಂಬೇಡ್ಕರ್ ಯುವಕ ಸಂಘಗಳ ಒಕ್ಕೂಟ ಇವರ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೇ ಜಯಂತಿ ಅಂಗವಾಗಿ ಪದವಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗಾಗಿ ಯುವ ಸಮುದಾಯದಿಂದ ಮಾತ್ರ ಜಗತ್ತಿನ ಸಮಾಜ ಪರಿವರ್ತನೆ ಸಾಧ್ಯ ಎಂಬ ಜಿಲ್ಲಾ ಮಟ್ಟದ ಚರ್ಚಾ ಸ್ಪರ್ಧೆಯನ್ನು ಶಾಸಕ ದರ್ಶನ್ ಧ್ರುವ ನಾರಾಯಣ್ ಉದ್ಘಾಟಿಸಿದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದ ಬಳಿಕ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮೈಸೂರು ಜಿಲ್ಲೆಯ 15ಕ್ಕೂ ಹೆಚ್ಚು ಪದವಿ ಕಾಲೇಜಿನ 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ವಿಜೇತರಾದ ವಿದ್ಯಾರ್ಥಿಗಳಿಗೆ ಜುಲೈ 10ರಂದು ಅಂಬೇಡ್ಕರ್ ಅವರ ಜಯಂತಿಯ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಬಹುಮಾನ ವಿತರಣೆ ಮಾಡಲಾಗುತ್ತದೆ. ಮೈಸೂರು ಅಂಬೇಡ್ಕರ್ ಅಧ್ಯಕ್ಷರನ್ನ ಪ್ರಶಂಸಿಸತಕ್ಕಂಥದ್ದು ಅವರಿಗೆ ಸ್ವಾಗತವನ್ನು ಸ್ವಾಗತಿಸುತ್ತಾರೆ. ಜಿಲ್ಲಾ ಮಟ್ಟದ ಚರ್ಚಾ ಸ್ಪರ್ಧೆ ಸಂವಿಧಾನ ಶಿಲ್ಪಿ ವಿಶ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನ ಅವರ 133ನೇ ಜಯಂತ್ಯೋತ್ಸವದ ಅಂಗವಾಗಿ ನಾವು ಜಿಲ್ಲಾ ಮಟ್ಟದ ಚರ್ಚಾ ಸ್ಪರ್ಧೆ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಒಂದೇ ಸಮಾನತೆಯ ಸಂದೇಶವನ್ನ ಸಾರಿ ಒಂದು ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು ಒಂದು ಉತ್ತಮ ಸಂವಿಧಾನವನ್ನ ನಿರ್ಮಾಣ ಮಾಡಿಕೊಟ್ಟಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಸಂದೇಶದೊಂದಿಗೆ ನಾವೆಲ್ಲರೂ ಸಹ ಇವತ್ತು ಒಂದು ಉತ್ತಮ ಜೀವನವನ್ನು ನಡೆಸ್ತಾ ಇದ್ದೀವಿ. ಅದರಲ್ಲಿ ಏನು ಇವತ್ತು ಟಾಪಿಕ್ ಇದೆ, ಚರ್ಚಾ ಸ್ಪರ್ಧೆ ಟಾಪಿಕ್ ತುಂಬಾ ಇವತ್ತಿನ ಪರಿಸ್ಥಿತಿ, ನಾನು ನಮ್ಮ ಇಲಾಖೆಯನ್ನು ದೃಷ್ಟಿಕೋನ ಇಟ್ಕೊಂಡು ನೋಡೋದಾದ್ರೆ ಇವತ್ತಿನ ಪರಿಸ್ಥಿತಿಗೆ ಅತ್ಯಂತ ಒಂದು ಸೂಕ್ತವಾದಂತಹ ಒಂದು ಟಾಪಿಕ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಏನು ಯುವ ಸಮುದಾಯದಿಂದ ಮಾತ್ರ ಒಂದು ಉತ್ತಮ ಸಮಾಜದ ನಿರ್ಮಾಣ ಸಾಧ್ಯ ಅನ್ನುವಂಥದ್ದು, ಅದು ಅಕ್ಷರ ಸಹ ನಿಜವಾಗಿರುವಂಥದ್ದು. ಆದ್ರೆ ನಾವು ಯಾವ ಹಾದಿಯಲ್ಲಿ ಹೋಗ್ತಾ ಇದ್ದೀವಿ, ಯುವ ಸಮುದಾಯ ಪೀಳಿಗೆ ಯಾವ ಹಂತದಲ್ಲಿ ಹೋಗ್ತಾ ಇದ್ದೀವಿ ಅನ್ನುವಂಥದ್ದನ್ನು ಸ್ವಲ್ಪ ನಾವು ಗಮನ ಹರಿಸಬೇಕು ಅನ್ನುವಂಥದ್ದು ನನ್ನ ಒಂದು ಮಾತು. ಇವತ್ತು ಪ್ರಸ್ತುತ ನಮ್ಮಲ್ಲಿ ಅಪರಾಧಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಸೋಷಿಯಲ್ ಮೀಡಿಯಾ ಅಥವಾ ಏನು ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತ ಅಪರಾಧಗಳ ಸಂಖ್ಯೆ ಜಾಸ್ತಿ ಆಗಿದೆ. ಆದ್ರೆ ನಾವು ನೋಡೋದಾದ್ರೆ 75% ಭಾಗವಹಿಸ್ತಾ ಇರುವಂತರು ಯುವ ಸಮುದಾಯ. ಯಾವುದೇ ಅಪರಾಧ ದೃಷ್ಟಿಕೋನವನ್ನು ನಾವು ತಗೊಂಡು ನೋಡಿದಾಗ ಅದರಲ್ಲಿ ಭಾಗವಹಿಸ್ತಾ ಇರುವಂತಹ ಸಂಖ್ಯೆ ಯುವ ಸಮುದಾಯ ಜಾಸ್ತಿ ಆಗ್ತಾ ಇದೆ. ಅಂತಂದ್ರೆ ಅದಕ್ಕೆ ಉದ್ದೇಶಗಳು ಏನೇ ಇರ್ಬೋದು, ಇಂದಿನ ಒಂದು ರೀಸನ್ ಏನೇ ಇರ್ಬೋದು, ಪರಿಸರ ಇರ್ಬೋದು, ಅವರ ಒಂದು ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಅಥವಾ ಬೇರೆ ಬೇರೆ ಹಿನ್ನೆಲೆ